ಆನೇಕಲ್ನ ಪಟ್ಟಣದ ಅಶ್ವಥ್ ನಾರಾಯಣ ರಂಗಮಂಟಪದಲ್ಲಿ ಭಾನುವಾರ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳೆಯರನ್ನು ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಪದ್ಮಶ್ರೀ ಜೋಗತಿ ಮಂಜಮ್ಮ ಸಾಧಕಿಯರಿಗೆ ಪ್ರೋತ್ಸಾಹ ನೀಡುವಂತೆ ಕರೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಜೋಗತಿ ಮಂಜಮ್ಮ, ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಪರಿವರ್ತನೆಗೊಂಡಾಗ ನಾನು ಅನುಭವಿಸಿದ ಕಷ್ಟ ಅಷ್ಟಿಷ್ಟಲ್ಲ. 2 ಬಾರಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದೆ. ಆದರೆ ಮನದಲ್ಲಿ ಮೂಡಿದ ಛಲದಿಂದಾಗಿ ಹಳ್ಳಿ ಗುಡಿಸಲಿಂದ ದೆಹಲಿಯವರೆಗೆ ಜನಪದ ಕಲೆ ನನ್ನನ್ನು ಗುರುತಿಸಿ ಸನ್ಮಾನಿಸಿದೆ. ಇದರಿಂದಲೇ ಇಂಥವರ ವೇದಿಕೆಗಳಿಗೆ ನನ್ನನ್ನು ಕರೆಯುತ್ತಿದ್ದಾರೆ ಎಂದಿದ್ದಾರೆ. ಯಾರೇ ಆಗಲಿ ಸಾಧಕರಿಗೆ ಪ್ರೋತ್ಸಾಹಿಸಬೇಕು, ಕಾಲೆಳೆಯಬಾರದು. ವೇದಿಕೆಯಲ್ಲಿ ಆನೇಕಲ್ನ ಹಿರಿಯ ಸಾಹಿತಿ ಜಗನ್ನಾಥ ಬಹುಳೆ, ಬಿಜೆಪಿ ಮುಖಂಡ ಟಿವಿ ಬಾಬು, ಸಮಾಜ ಸೇವಕ ನರೇಂದ್ರ, ಆನೇಕಲ್ ಕಸಾಪ ಅಧ್ಯಕ್ಷ ಅದೂರು ಪ್ರಕಾಶ್, ಚಿನ್ಮಯ ಸೇವಾ ಟ್ರಸ್ಟ್ನ ಸಂಸ್ಥಾಪಕ ಡಾಕ್ಟರ್ ಚಿನ್ನಪ್ಪ, ವೈ ಚಿಕ್ಕಹಗಡೆ, ಮಾಜಿ ಪುರಸಭೆ ಸದಸ್ಯರು ನರಸಿಂಹಾರೆಡ್ಡಿ ಸೇರಿದಂತೆ ಇತರ ಗಣ್ಯರು ಉಪಸ್ಥಿತರಿದ್ದರು. ಮೂರು ಪತ್ರಿಕೆಗಳನ್ನ ತಗೊಳ್ತೀನಿ. ಪಕ್ಕಕ್ಕೆ ಹಿಡ್ಕೊಂಡು ಓದೋದಂದ್ರೆ ನನ್ನ ಪತ್ರಿಕೆ ಇಸ್ಕೊಂಡು ಯಾವತ್ತೂ ಓದಲ್ಲ. ಬೇರೆಯವ್ರ ಪುಸ್ತಕ ಕೊಡ್ರಿ, ನಾನು ಓದ್ಕೊಡ್ತೀನಿ ಅಂತ ಕೇಳಲ್ಲ. ಶ್ರೀ ಮಂಜಮ್ಮ ದುಡ್ಡು ಕೊಟ್ಟು ಪುಸ್ತಕ ತಗೊಂಡಿದ್ದಾರೆ ಅಂದ್ರೆ ಎಲ್ಲರೂ ದುಡ್ಡು ಕೊಟ್ಟು ತಗೊಳ್ತಾರೆ ಅಂತ ನಾನು ಇವತ್ತು ಆ ದುಡ್ಡನ್ನ ಕೊಟ್ಟು ಆ ಪುಸ್ತಕವನ್ನ ಖರೀದಿ ಮಾಡುವುದರ ಮುಖಾಂತರ ಈ ಒಂದು ಪುಸ್ತಕದ ಲೋಕಾರ್ಪಣೆಯನ್ನ ಮಾಡಿದ್ದೀವಿ. ಮಹಿಳಾ ದಿನಾಚರಣೆಯ ಪ್ರಯುಕ್ತ ಒಂದು ಮಹಿಳೆಯರ ಸಾಧಕಿಯರ ಪುಸ್ತಕವನ್ನ, ಒಂದು ಕವನ ಇದನ್ನ ಪುಸ್ತಕವನ್ನ ಬಿಡುಗಡೆ ಮಾಡಿದ್ದಾರೆ. ನಾನು ಇನ್ನು ಆ ಪುಸ್ತಕದ ಒಳಗಡೆ ಏನಿದೆ ಅಂತ ನಾನು ಓದಿಲ್ಲ. ಆ ಪುಸ್ತಕದ ಬಗ್ಗೆ ಮಾತಾಡೋದಕ್ಕೆ ಬೇರೆಯವರು ಇದ್ದಾರೇನ, ಆ ಪುಸ್ತಕದ ಬಗ್ಗೆ ಮಾತಾಡ್ತಾರೆ. ಆದ್ರೆ ಅಷ್ಟು ಜನ ತಾಯಂದ್ರು ಆ ಪುಸ್ತಕದಲ್ಲಿ ಇದ್ದಾರೆ. ಸಾಧಕಿಯರು ಇಲ್ಲಿರುವವರೆಲ್ಲರೂ ಸಾಧಕಿಯರೇ, ನಾವಷ್ಟೇ ಸಾಧಕಿಯರಲ್ಲ, ನೀವೆಲ್ಲರೂ ಸಾಧಕಿಯರೇ. ಹೆಣ್ಣು ಯಾವಾಗ ಒಂದು ಮಗುವಿಗೆ ಜನ್ಮ ಕೊಡುತ್ತೋ ಅವಳು ಒಬ್ಬ ಸಾಧಕಿ ಅಂತ ಹೇಳ್ತೀವಿ. ಮೂರು ಪತ್ರಿಕೆಗಳನ್ನ ತಗೊಳ್ತೀನಿ. ಪಕ್ಕಕ್ಕೆ ಹಿಡ್ಕೊಂಡು ಓದೋದಂದ್ರೆ ನನ್ನ ಪತ್ರಿಕೆ ಇಸ್ಕೊಂಡು ಯಾವತ್ತೂ ಓದಲ್ಲ. ಬೇರೆಯವ್ರ ಪುಸ್ತಕ ಕೊಡ್ರಿ, ನಾನು ಓದ್ಕೊಡ್ತೀನಿ ಅಂತ ಕೇಳಲ್ಲ. ಶ್ರೀ ಮಂಜಮ್ಮ ದುಡ್ಡು ಕೊಟ್ಟು ಪುಸ್ತಕ ತಗೊಂಡಿದ್ದಾರೆ ಅಂದ್ರೆ ಎಲ್ಲರೂ ದುಡ್ಡು ಕೊಟ್ಟು ತಗೊಳ್ತಾರೆ ಅಂತ ನಾನು ಇವತ್ತು ಆ ದುಡ್ಡನ್ನ ಕೊಟ್ಟು ಆ ಪುಸ್ತಕವನ್ನ ಖರೀದಿ ಮಾಡುವುದರ ಮುಖಾಂತರ ಈ ಒಂದು ಪುಸ್ತಕದ ಲೋಕಾರ್ಪಣೆಯನ್ನ ಮಾಡಿದ್ದೀವಿ. ಮಹಿಳಾ ದಿನಾಚರಣೆಯ ಪ್ರಯುಕ್ತ ಒಂದು ಮಹಿಳೆಯರ ಸಾಧಕಿಯರ ಪುಸ್ತಕವನ್ನ, ಒಂದು ಕವನ ಇದನ್ನ ಪುಸ್ತಕವನ್ನ ಬಿಡುಗಡೆ ಮಾಡಿದ್ದಾರೆ. ನಾನು ಇನ್ನು ಆ ಪುಸ್ತಕದ ಒಳಗಡೆ ಏನಿದೆ ಅಂತ ನಾನು ಓದಿಲ್ಲ. ಆ ಪುಸ್ತಕದ ಬಗ್ಗೆ ಮಾತಾಡೋದಕ್ಕೆ ಬೇರೆಯವರು ಇದ್ದಾರೇನ, ಆ ಪುಸ್ತಕದ ಬಗ್ಗೆ ಮಾತಾಡ್ತಾರೆ. ಆದ್ರೆ ಅಷ್ಟು ಜನ ತಾಯಂದ್ರು ಆ ಪುಸ್ತಕದಲ್ಲಿ ಇದ್ದಾರೆ. ಸಾಧಕಿಯರು ಇಲ್ಲಿರುವವರೆಲ್ಲರೂ ಸಾಧಕಿಯರೇ, ನಾವಷ್ಟೇ ಸಾಧಕಿಯರಲ್ಲ, ನೀವೆಲ್ಲರೂ ಸಾಧಕಿಯರೇ. ಹೆಣ್ಣು ಯಾವಾಗ ಒಂದು ಮಗುವಿಗೆ ಜನ್ಮ ಕೊಡುತ್ತೋ ಅವಳು ಒಬ್ಬ ಸಾಧಕಿ ಅಂತ ಹೇಳ್ತೀವಿ. ಮೂರು ಪತ್ರಿಕೆಗಳನ್ನ ತಗೊಳ್ತೀನಿ. ಪಕ್ಕಕ್ಕೆ ಹಿಡ್ಕೊಂಡು ಓದೋದಂದ್ರೆ ನನ್ನ ಪತ್ರಿಕೆ ಇಸ್ಕೊಂಡು ಯಾವತ್ತೂ ಓದಲ್ಲ. ಬೇರೆಯವ್ರ ಪುಸ್ತಕ ಕೊಡ್ರಿ, ನಾನು ಓದ್ಕೊಡ್ತೀನಿ ಅಂತ ಕೇಳಲ್ಲ. ಶ್ರೀ ಮಂಜಮ್ಮ ದುಡ್ಡು ಕೊಟ್ಟು ಪುಸ್ತಕ ತಗೊಂಡಿದ್ದಾರೆ ಅಂದ್ರೆ ಎಲ್ಲರೂ ದುಡ್ಡು ಕೊಟ್ಟು ತಗೊಳ್ತಾರೆ ಅಂತ ನಾನು ಇವತ್ತು ಆ ದುಡ್ಡನ್ನ ಕೊಟ್ಟು ಆ ಪುಸ್ತಕವನ್ನ ಖರೀದಿ ಮಾಡುವುದು